ಆ ನಟನಿಗೆ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವಿದೆ. ಕೊನೆಗೂ ಗುಟ್ಟು ಬಿಚ್ಚಿಟ್ಟ ನಟಿ ಸ್ವೀತಿ ಅನುಷ್ಕಾ ಶೆಟ್ಟಿ. ಭಾರತೀಯ ಚಿತ್ರರಂಗದ ಜನಪ್ರಿಯ ನಟಿಯರಲ್ಲಿ ಒಬ್ಬರಾಗಿರುವ ನಟಿ ಅನುಷ್ಕಾ ಶೆಟ್ಟಿಯ ಮದುವೆಯ ಬಗ್ಗೆ ಹಲವು ವದಂತಿಗಳು ಕೇಳಿ ಬರುತ್ತಲೇ ಇರುತ್ತೆ. ಹೀಗಿರುವಾಗ ಇತ್ತೀಚೆಗೆ ಅನುಷ್ಕಾ ಶೆಟ್ಟಿ ಸಂದರ್ಶನವೊಂದರಲ್ಲಿ ಒಬ್ಬ ನಟನ ಬಗ್ಗೆ ಮಾತನಾಡಿದ್ದು ಈ ಸುದ್ದಿ ಸಿನಿ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ನಟಿ ಅನುಷ್ಕಾ ಶೆಟ್ಟಿ ತಮ್ಮ ಚಿತ್ರರಂಗದ ಪ್ರವೇಶದ ಬಗ್ಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ತಮ್ಮ ಸಿನಿಮಾ ಪ್ರಯಾಣವು ಚಲನಚಿತ್ರ ನಿರ್ಮಾಪಕ ಪೂರಿ ಜಗನ್ನಾಥ್ ಅವರ ಮೂಲಕ ಪ್ರಾರಂಭವಾಯಿತು ಅಂತ ತಿಳಿಸಿದ್ದಾರೆ. ಅನುಷ್ಕಾ ಶೆಟ್ಟಿ ಆಪ್ತ ಸ್ನೇಹಿತ ಈ ನಿವಾಸ್ ಅವರ ಪತ್ನಿ ಪೂರಿ ಜಗನ್ನಾಥ್ ಅವರನ್ನ ಭೇಟಿಯಾಗುವಂತೆ ಹೇಳ್ಕೊಂಡಿದ್ರಂತೆ. ಆದ್ರೆ ಆರಂಭದಲ್ಲಿ ಈ ಸಿನಿಮಾ ಲೋಕದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದ ಅನುಷ್ಕಾ ಶೆಟ್ಟಿಯವರು ಆಡಿಷನ್ಗೂ ಹೋಗೋದಕ್ಕೆ ಹಿಂಜರಿಕೆಯನ್ನ ಪಟ್ಟಿದ್ರಂತೆ. ಪೂರಿ ಜಗನ್ನಾಥ್ ಅವರ ಭೇಟಿಯ ಸಮಯದಲ್ಲಿ ಯಾವುದಾದ್ರೂ ಫೋಟೋಗಳಿವೆಯಾ ಅಂತ ಪೂರಿ ಜಗನ್ನಾಥ್ ಅವರು ನಟಿ ಅನುಷ್ಕಾ ಶೆಟ್ಟಿ ಅವರನ್ನ ಕೇಳಿದ್ರಂತೆ. ಆ ಸಂದರ್ಭದಲ್ಲಿ ಅನುಷ್ಕಾ ಶೆಟ್ಟಿ ತನ್ನ ಪರ್ಸ್ನಲ್ ಇದ್ದಂತಹ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳನ್ನ ಕೊಟ್ಟಿದ್ರು. ಈ ವೇಳೆ ಪೂರಿ ಜಗನ್ನಾಥ್ నటి అనుష్కా శెట్టి ಅವರ ಮುಗ್ಧತೆಯನ್ನ ನೋಡಿ ಖುಷಿ ಪಟ್ಟಿದ್ರು, ಅದನ್ನ ಮೆಚ್ಚಿಕೊಂಡಿದ್ರು. ఆడిషన్ తీసుకున్నాను ఆల్ బై ఛాన్స్. ఎప్పుడు వస్తే కూడా నేను చేస్తాను అనుకోలేదు. ఇట్ ఆల్ జస్ట్ హ్యాపెన్. మళ్ళీ ఆడిషన్ తీసుకున్నాను ఆల్ బై ఛాన్స్. ఎప్పుడు వస్తే కూడా నేను చేస్తాను అనుకోలేదు. ఇట్ ఆల్ జస్ట్ హ్యాపెన్. ಮರುದಿನ ಹೈದರಾಬಾದ್ಗೆ ಬರೋದಕ್ಕೆ ಅವರಿಗೆ ಹೇಳಿದ್ರು. ಆದ್ರೆ ಅನುಷ್ಕಾ ಶೆಟ್ಟಿ ಯೋಗ ತರಗತಿಗಳಿದೆ, ಹಾಗಾಗಿ ಬರೋದಕ್ಕೆ ಆಗೋದಿಲ್ಲ, ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಗುರುವಾರ ಸಂಜೆ ಮತ್ತೆ ಪೂರಿ ಜಗನ್ನಾಥ್ ಅವರು ನಟಿ ಅನುಷ್ಕಾ ಶೆಟ್ಟಿ ಅವರಿಗೆ ಕರೆ ಮಾಡಿ ನಿಮ್ಮ ಯೋಗ ತರಗತಿಗಳು ಮುಗಿದ ನಂತರ ಬನ್ನಿ ಅಂತ ಹೇಳಿದ್ರಂತೆ. ನಂತರ ಅನುಷ್ಕಾ ಶೆಟ್ಟಿ ಹೈದರಾಬಾದ್ಗೆ ಪ್ರಯಾಣವನ್ನ ಬೆಳೆಸಿದ್ರು ಅಂತ ಅನುಷ್ಕಾ ಶೆಟ್ಟಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ఫిల్మ్ ఎంట్రీ జస్ట్ హ్యాపెన్ బై ఛాన్స్ అండి. పూరి జగన్నాథ్ సూపర్ కి ఒక అమ్మాయి చూస్తుంటే ఈ నివాస్ పూరి జగన్నాథ్ ఫ్రెండ్ నాకు తెలిసిన. సో అలా వారు చెప్పి నేను ఐ కేమ్ టు ಹೈದರಾಬಾದ್. ಇನ್ನು ಅನುಷ್ಕಾ ಶೆಟ್ಟಿ ಆಡಿಷನ್ಗೆ ಹೋದಾಗ ನಾಗಾರ್ಜುನ್ ಅವರು ತಮ್ಮ ಮಾಸ್ ಚಿತ್ರದ ಚಿತ್ರೀಕರಣದಲ್ಲಿದ್ರಂತೆ. ಅದು ಆಡಿಷನ್ ಅಂತ ಸಂಪೂರ್ಣವಾಗಿ ಅನುಷ್ಕಾ ಶೆಟ್ಟಿಗೆ ಗೊತ್ತಿರಲಿಲ್ಲ. ನನಗೆ ಸಿನಿಮಾ ಮಾಡೋದಕ್ಕೆ ಕರೆದಿದ್ದಾರೆ, ನಾನು ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ರಂತೆ. ಅಲ್ಲಿ ಮೇಕಪ್ ಪರೀಕ್ಷೆಯನ್ನ ಮಾಡಲಾಯ್ತಂತೆ. ಮಿಸ್ ಇಂಡಿಯಾ ಸ್ಪರ್ಧೆಯ ಸ್ಪರ್ಧಿ ಪರ್ಮಿತ್ ಥಕ್ಕರ್ ಸಹ ಅದೇ ಆಡಿಷನ್ ನಲ್ಲಿ ಹಾಜರಿದ್ರು. ನನಗಿಂತ ವಿಭಿನ್ನವಾಗಿ ಮೇಕಪ್ ಮಾಡಿದ್ರು. ಅವರು ಫೋಟೋಶೂಟ್ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಗೊತ್ತಿತ್ತು ಅಂತ ಅನುಷ್ಕಾ ಶೆಟ್ಟಿ ಈ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಆಡಿಷನ್ ನಲ್ಲಿ ನಟ ಅಕ್ಕಿನೇನಿ ನಾಗಾರ್ಜುನ್ ಅವರೊಂದಿಗೆ ಭೇಟಿಯಾದ ಅನುಷ್ಕಾ ತಮ್ಮ ಸಾಮರ್ಥ್ಯವನ್ನ ಗುರುತಿಸಿದವರು ಅಕ್ಕಿನೇನಿ ನಾಗಾರ್ಜುನ್ ಅಂತ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾಗಾರ್ಜುನ್ ನನ್ನ ಜೀವನದ ಗಾಡ್ ಫಾದರ್, ಅವರಿಂದಲೇ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ, ಅದಕ್ಕಾಗಿಯೇ ಅವರಿಗೆ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವಿದೆ ಅಂತ ಅನುಷ್ಕಾ ಶೆಟ್ಟಿ ಹೇಳಿದ್ದಾರೆ. ಅನುಷ್ಕಾ ಶೆಟ್ಟಿ ಸಂದರ್ಶನವೊಂದರಲ್ಲಿ ಅಕ್ಕಿನೇನಿ ನಾಗಾರ್ಜುನ್ ಅವರನ್ನ ಹಾಡಿ ಹೊಗಳಿದ್ದು ಇದೀಗ ಸಿನಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. నేను వర్క్ చేసి నా హోల్ ఫిల్మ్ ఇండస్ట్రీకి అవుట్లుక్ చేంజ్ చేశారు. గాట్ అ వెరీ వెరీ positive opening into the film industry from Annapurna Studio. So, and I would give my sincere thanks to the whole group of Super and Annapurna